ಬಹಳ ಚೆನ್ನಾಗಿದ್ದು ಅದು. ಇಲ್ಲಿವೆ ಕೆಲವು ಕಾಲ್ಪನಿಕ ನ್ಯೂಸ್ ಕಹಾನಿಗಳು, ಜನರನ್ನು ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿಸುವ ರೀತಿಯಲ್ಲಿ. ಸ್ನೇಕ್ ಪಾರ್ಕ್ನಲ್ಲಿ ಹಸಿವಿನಿಂದ ಬಳಲುತ್ತಿರುವ ನಾಗರಾಜನು, ಹೂವಿನಿಂದ ಹಸಿವನ್ನು ತೃಪ್ತಿಪಡಿಸುತ್ತಿರುವ ಮರಿಯಾಳು. ಇಂದು ಬೆಳಿಗ್ಗೆ ನಮ್ಮ ಸಿಎನ್ ನಾಗರಾಜು ಪಾರ್ಕ್ಗೆ ಭೇಟಿ ನೀಡಿದಾಗ ನಾಗರಾಜ ಹಸಿವಿನಿಂದ ಬಳಲುತ್ತಿದ್ದುದು ಕಂಡುಬಂದಿದೆ. ಹಸಿವಿನಿಂದ ಬಳಲುತ್ತಿರುವ ನಾಗರಾಜನು ಪಾರ್ಕ್ನಲ್ಲಿ ಮಗುಚಿಕೊಂಡಿದ್ದ ಹೂವಿನ ಹಾರವನ್ನು ತಿನ್ನಲು ಆರಂಭಿಸಿದ್ದ. ನಾನು ನನ್ನ ಹಸಿವನ್ನು ಹೂವಿನಿಂದ ತೃಪ್ತಿಪಡಿಸುತ್ತೇನೆ ಎಂದು ನಾಗರಾಜ ಹೇಳಿದ್ದಾನೆ. ಪಾರ್ಕ್ ಸಿಬ್ಬಂದಿ ನಾಗರಾಜನಿಗೆ ದಾಸ್ತಾನದ ಮೆನು ಅನ್ನು ತಕ್ಷಣವೇ ತಯಾರಿಸಿಕೊಟ್ಟರು. ಮೊದಲ ಕೋರ್ಸ್ ಮೂಳೆಬೇಳೆ, ಎರಡನೇ ಕೋರ್ಸ್ ಹಸಿವು ತಣಿಸುವ ಹೋಳಿಗೆ. ಇಂದಿನ ವಿಶೇಷ ಅತಿಥಿ ಮರಿಯಾಳು ಹೂವಿನ ಪಾಯಸದ ಮೂಲಕ ನಾಗರಾಜನಿಗೆ ಸಿಹಿ ನೀಡಲು ಬಂದಿದೆ. ನಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ಬೇಟೆಯಾಡಲು ಹೊರಟಿರುವ ತೊಟ್ಟಿಲು ತೀರ್ಥ. ಹೌದು, ನೀವು ಓದಿದ್ದೇ ಸರಿ. ಹೊಸ ತಂತ್ರಜ್ಞಾನ ತೊಟ್ಟಿಲು ತೀರ್ಥ ಮೊಬೈಲ್ ಸ್ಕ್ರೀನ್ಗಳು ಮೈದಾನ್ ಎಂದು ಕೂಗಿ ಬೇಟೆಯಾಡಲು ಸಿದ್ಧವಾಗಿವೆ. ಈ ಹೊಸ ತಂತ್ರಜ್ಞಾನವು ನಿಮ್ಮ ಸ್ಕ್ರೀನ್ನು ಪುಟಿಸಲು ಹೊರಟು ಸಣ್ಣ ಸಣ್ಣ ಬಿಲ್ಲುಗಳನ್ನು ನಿಮ್ಮ ಮೊಬೈಲ್ನಿಂದ ಹೊರಹಾಕುತ್ತದೆ. ಹಾಗಾಗಿ ನೀವು ಗೇಮ್ಸ್ ಆಡುವಾಗ ಬೇಟೆಗಾರ ತೊಟ್ಟಿಲು ತೀರ್ಥ ಆಟದ ಮಧ್ಯದಲ್ಲಿ ಚಳಿಯೇ ನೀನು ಗೆದ್ದು ಬೀಳು ಎಂದು ಕೂಗುತ್ತದೆ. ಇದು ಒಳ್ಳೆಯ ಉಲ್ಲಾಸ ಎಂದು ತಂತ್ರಜ್ಞ ಪಾಟೀಲ್ ಹೇಳಿದ್ದಾರೆ. ಆದ್ದರಿಂದ ಈಗಾಗಲೇ ನೀವು ನಿಮ್ಮ ಮೊಬೈಲ್ನು ಸಿಡಿಯುವುದಿಲ್ಲ, ಆದರೆ ಬೇಟೆಯಾಡಲು ಸಿದ್ಧವಾಗಿರಿ. ನಮ್ಮ ಜ್ಯೋತಿಷ್ಯ ವಿಜ್ಞಾನ ಶಿಶು ನೆಹೆಮಿಯ ಕುಸುಮವಂಶದ ಮಗನಿಗೆ ಭವಿಷ್ಯ ಹೇಳಲು ಹೋಗುತ್ತಾನೆ. ಇಂದಿನ ಅಪರೂಪದ ಸುದ್ದಿ, ಪ್ರಖ್ಯಾತ ಜ್ಯೋತಿಷ್ಯ ವಿಜ್ಞಾನ ಶಿಶು ನೆಹೆಮಿಯ ಕುಸುಮವಂಶದ ಮಗನಿಗೆ ಭವಿಷ್ಯ ಹೇಳಲು ಹೊರಟಿದ್ದಾನೆ. ನನ್ನ ಗುರಿ ಆ ಪುಟ್ಟ ಮಗನಿಗೆ ಆಲೋಚನೆ ನೀಡುವುದು ಎಂದು ವಿಜ್ಞಾನ ಶಿಶು ಹೇಳಿದರು. ಅದನ್ನು ಕೇಳಿದ ಕುಸುಮವಂಶ, ಅಮಾಯಕರಿಗೆ ಭವಿಷ್ಯ ತಿಳಿಸಿ ಏನು ಮಾಡಬೇಕು ಎಂದು ಪ್ರಶ್ನೆ ಕೇಳಿದ. ವಿಜ್ಞಾನ ಶಿಶು ಉತ್ತರಿಸಿದ, ಅವರು ಆಲೋಚಿಸುತ್ತಾರೆ, ಮಳೆಯಿಲ್ಲ ಹವೆಯಿಲ್ಲ, ಆದರೆ ಕುಸುಮವಂಶದ ಮಗನಿಗೆ ಮಂಜಿನ ಕಪ್ಪು ಗವಸೆಂದು. ಬೆಳಗಾವಿಯ ಟಿಟಾನ್ ಪ್ರಾಜೆಕ್ಟ್. ಪೆನ್ನು ಹಾಕಿದ ರಾಬೋಟ್, ಅವನಿಗೆ ಕೊಟ್ಟ ಹೋಳುಂಟಿಗೆ ಮುದ್ದಾದ ಕೆಲಸ. ಈ ಹೊಸ ಯಂತ್ರಮಾನದ ಪ್ರಾಜೆಕ್ಟ್ ಟಿಟಾನ್ನಲ್ಲಿ ಒಂದು ಪೆನ್ನು ಹಾಕಿದ ರಾಬೋಟ್ ತನ್ನ ಕೆಲಸದ ಗೀಳುಗೆ ಸಿಕ್ಕಿಕೊಂಡಿದ್ದಾನೆ. ಅವನ ಕೆಲಸ ಕಷ್ಟವಲ್ಲ, ಆದರೆ ಅವನಿಗೆ ಕೊಟ್ಟ ಹೋಳುಂಟಿಗೆ ಮಾತ್ರ ಮುದ್ದಾದದ್ದು ಎಂದು ಯಂತ್ರಶಿಲ್ಪಿ ಹೇಳಿದ. ಈ ರಾಬೋಟ್ ಪೆನ್ನನ್ನು ನಾನೇನು ಪೆನ್ನು ಹಾಕಿದ ಪಟಾಕಿ ಎಂದು ಹೇಳಿ ತನ್ನ ಕೆಲಸವನ್ನು ತಾನೇ ಪೂರೈಸಿದ. ಅಮ್ಮನ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮ. ಕೊನೆಯ ಕೇಕ್ ಮಾತ್ರ ದರೋಡೆಯಾಗಿದೆಯಂತೆ. ಹೌದು, ಇದನ್ನು ಕೇಳಿದರೆ ಯಾರಿಗೂ ನಂಬಿಕೆ ಬರದಿದ್ದರೂ ನಮ್ಮ ಅಮ್ಮನ ಮನೆಯಲ್ಲಿ ನಡೆದ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಕೊನೆಯ ಕೇಕ್ ದರೋಡೆಯಾಗಿದ್ದು ನಿಜವಾಗಿದೆ. ನಮ್ಮ ಕೇಕ್ನು ಯಾರಾದರೂ ದರೋಡೆ ಮಾಡಿದ್ದು ನಿಜವಾಗಿಯೂ ನಿಗೂಢವೇ ಎಂದು ಅಮ್ಮ ಭಾವಪೂರ್ಣವಾಗಿ ಹೇಳಿದರು. ಪಾರ್ಟಿಯಲ್ಲಿ ಕೇಕ್ ತಿನ್ನಲು ಬಂದಿದ್ದ ಎಲ್ಲರೂ ಖಾಲಿ ಹಸ್ತದಿಂದ ಮನೆಗೆ ಹೊರಟರು. ಆದರೆ ದರೋಡೆಯು ಕೇಕ್ನು ತನ್ನ ಸಹಜ ಬುದ್ಧಿಯಿಂದ ತನ್ನ ಕೈಯಲ್ಲಿ ಮುಚ್ಚಿ ಉಂಡಿದ್ದಾನೆ. ಇದು ನಿಜವಾಗಿಯೂ ದೊಡ್ಡ ಕೇಕ್ ದರೋಡೆ ಎಂದು ಪಾರ್ಟಿಯ ಉತ್ಸವ ಕಾಶ್ಮೀರ್ ಹೇಳಿದ್ದಾರೆ. ಈಗ ನೀವು ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿದ್ದೀರಾ? ನೀವು ಇಂತಹೇನಾದರೂ ನ್ಯೂಸ್ ಮಾಡಲು ಬಯಸುತ್ತೀರಾ?